ನಮಸ್ಕಾರ ಎಲ್ಲರಿಗೂ. ಗೌರಿ ಶಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಬ್ರ್ಯಾಂಡ್ ಕರ್ನಾಟಕ ನಿಮ್ಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕಿ. ಬ್ರ್ಯಾಂಡ್ ಕರ್ನಾಟಕದಲ್ಲಿ ನಿಮ್ಗೆಲ್ಲ ಗೊತ್ತಿರುವ ಹಾಗೆ ನಾವು ಕರ್ನಾಟಕ ಮೂಲದ ಕರ್ನಾಟಕದಲ್ಲಿ ಸ್ಥಾಪನೆ ಆಗಿರುವಂತಹ ಬ್ರ್ಯಾಂಡ್ಗಳನ್ನ, ಉದ್ಯಮಿಗಳನ್ನ ಮತ್ತು ಉದ್ಯಮಿಗಳನ್ನ, ಆಂಟ್ರಪ್ರನರ್ಸ್ ಅನ್ನ ನಿಮಗೆ ಪರಿಚಯ ಮಾಡಿಸ್ತೀವಿ. ಇದಕ್ಕೆ ಮುಖ್ಯ ಕಾರಣ ಏನಂದ್ರೆ ಈ ಒಂದು ಸಕ್ಸಸ್ ಹಿಂದಿರುವ ಶ್ರಮ ಎಂಥದ್ದು, ಅವ್ರು ನಡೆದು ಬಂದಿರೋ ದಾರಿ ಹೇಗಿತ್ತು ಅನ್ನೋದನ್ನ ತಿಳಿಸೋದ್ರ ಜೊತೆಗೆ ಬಡ್ಡಿಂಗ್ ಆಂಟ್ರಪ್ರನರ್ಸ್ ಅಂದ್ರೆ ಈಗ ತಾನೇ ಈ ಒಂದು ಜರ್ನಿ ಶುರು ಮಾಡಿರುವಂತಹ ಅಥವಾ ಉದ್ಯಮಿ ಆಗ್ಬೇಕು, ಉದ್ಯಮಿ ಸ್ಥಾಪನೆ ಮಾಡಬೇಕು ಅಂತ ಅನ್ಕೊಂಡಿರುವಂತಹ ನಮ್ಮ ಯುವ ಮನಸ್ಸುಗಳಿಗೆ ಪ್ರೇರೇಪಣೆ ನೀಡುವಂತಹ ಕೆಲಸ ಕೂಡ ಆಗಲಿ ಅನ್ನೋದು ಈ ಒಂದು ಕಾರ್ಯಕ್ರಮದ ಮುಖ್ಯ ಉದ್ದೇಶ. ಹಾಗಾದ್ರೆ ಬನ್ನಿ, ಇವತ್ತಿನ ಈ ಒಂದು ಬ್ರ್ಯಾಂಡ್ ಕರ್ನಾಟಕದಲ್ಲಿ ಯಾರಿದ್ದಾರೆ ನೋಡೋಣ. ಬ್ರ್ಯಾಂಡ್ ಕರ್ನಾಟಕ ಈ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗಿದ್ದಾರೆ ಜಗತ್ತಿನ ಅತ್ಯಂತ ಕಿರಿಯ ವಯಸ್ಸಿನ CEO ಅನ್ನೋ ಹೆಸರಿನಿಂದನೇ, ಅನ್ನೋ ಒಂದು ಟ್ಯಾಗಿಂದನೇ ತುಂಬ ನಮಗೆಲ್ಲ ಪರಿಚಯ ಆಗಿರುವಂಥ ಗ್ಲೋಬಲ್ಸ್ ಅನ್ನೋ ಕಂಪನಿಯ ಎಕ್ಸಿಕ್ಯೂಟಿವ್ ಚೇರ್ಮನ್ ಆಗಿರುವಂಥ ಸುಹಾಸ್ ಗೋಪಿನಾಥ್ ಅವರು. ನಿಮಗೆ ಸ್ವಾಗತ ಸರ್. ನಮಸ್ಕಾರ. ನಮಸ್ತೆ. ಸೊ ನಮ್ಮಲ್ಲಿ ಮಂಡೇ ಬ್ಲೂಸ್ ಅಂತ ಇರಲ್ಲ, ಅಥವಾ ಆಸ್ ಸೂನ್ ಆಸ್ ಇಟ್ಸ್ ಅ ಫ್ರೈಡೇ ನೈಟ್ ಅನ್ವೈಂಡಿಂಗ್ ಟೈಮ್ ಅಂತ ಇರಲ್ಲ. ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಸತಿ ಹೇಳ್ತಾ ಇದ್ರು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀವಿ, ನೀನು ಅಟ್ಲೀಸ್ಟ್ ಇಂಜಿನಿಯರಿಂಗ್ ಮಾಡಿ ಎಲ್ಲರೂ ಇನ್ಫೋಸಿಸ್ ವಿಪ್ರೋಗೆ ಸೇರ್ಕೋ, ನಿಂಗೆ ಇನ್ ಕೇಸ್ ರೆಗ್ಯುಲರ್ ಸಂಬಳ ಇರಲ್ಲ, ಎಜುಕೇಷನ್ ಇಲ್ಲ ಅಂದರೆ ನಾನು ಯಾರು ಮದುವೆನೂ ಆಗಲ್ಲ. ಅಲ್ಲಿ ಸೈಬರ್ ಕೆಫೆಲಿ ಹಿ ಮೇಡ್ ಮಿ ಸೈನ್ ಅಪ್ ಫಾರ್ ಅನ್ ಇಮೇಲ್ ಅಕೌಂಟ್ ಆನ್ hotmail.com. I think it was my life changing experience. It was my first email account ever. When I shared my password, I never knew I would become a laughing stock. ಅವಾಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹಂಗ್ಸಕ್ಕೆ ಶುರು ಮಾಡಿದ್ರು. I actually requested the shop owner that in case is there a way I could operate the shop when he goes for his lunch, ಮತ್ತೆ ಮಧ್ಯದಲ್ಲಿ I should be able to run the shop. And for me, the inspiration was not the person who did that, but the person who bought it. Okay, Bill Gates, if he is able to buy somebody who is building this, I think I would want to consider him as my role model anta. And of course, overnight I was a CEO and a founder of a software company in the US. For my survival and for my company's survival, I became shamelessly aggressive. I always see opportunities in everything. So when COVID came also, we immediately repurpose some of our existing products, which we can offer it to other countries who would want to manage this pandemic. As a globalization is happening, I think the future war that will happen will not be on the field, but it will be in space and across cyberspace. ಸೊ ಸುಹಾಸ್, ನಾನು ಈಗಾಗಲೇ ನಿಮಗೆ ಇಂಟ್ರೊಡಕ್ಷನ್ ಹೇಳಿರುವ ಹಾಗೆ ಅತ್ಯಂತ ಕಿರಿಯ ವಯಸ್ಸಿನ CEO ಅನ್ನೋದು ದಿಸ್ ಇಸ್ ಹೌ ವಿ ಕೇಮ್ ಟು ನೋ ಅಬೌಟ್ ಯು, ಕರೆಕ್ಟಾ? ಪೇಪರಲ್ಲೆಲ್ಲ ನಾವು ಪೇಪರ್ ಓದ್ತಿರ್ಬೇಕಾದ್ರೆ ನಾವು ಚಿಕ್ಕವರೇ, ನೀವು ಶುರು ಮಾಡಿದಾಗ ಬಟ್ ನಾವು ಇನ್ನೂ ಚಿಕ್ಕವ್ರ ಥರನೇ ಇದ್ವಿ, ಬಟ್ ನೀವು ದೊಡ್ಡ ಕೆಲಸ ಮಾಡಿದ್ರಿ ಆ ಟೈಮಲ್ಲಿ. ಸೊ ವರ್ಲ್ಡ್ಸ್ ಯಂಗೆಸ್ಟ್ CEO ಆ ಥರನೇ ನೀವು ಪರಿಚಯ ಆಗಿದ್ದು ನಮಗೆ. ಸೊ ಈಗ 20 years ಆಯ್ತಂತ ನೀವು ಹೇಳಿದ್ರಿ ನನಗೆ. ಸೊ 20 yearsನ ಈ ಜರ್ನಿ ಹೇಗಿತ್ತು ಅನ್ನೋದು ನಾನು ಆಮೇಲೆ ಕೇಳ್ತೀನಿ. ಈಗ ಹೇಗಿದೆ, ಹೇಗೆ ಅನ್ನಿಸ್ತಾ ಇದೆ ನಿಮಗೆ? ಐ ಥಿಂಕ್ ಅಫ್ಕೋರ್ಸ್ ನೌ ವೆನ್ ಐ ಲುಕ್ ಬ್ಯಾಕ್, ಅಫ್ಕೋರ್ಸ್ ಅವಾಗಂತ ಮಾಡಿದಂಥ ಹಾರ್ಡ್ ವರ್ಕ್ ಆಗಿರ್ಬೋದು ಅಥವಾ ಸ್ಯಾಕ್ರಿಫೈಸ್ ಆಫ್ ಮೈ ಟೀನೇಜ್ ಲೈಫ್, ಐ ಥಿಂಕ್ ಇಟ್ಸ್ ಡೆಫಿನೆಟ್ಲಿ ಪೇಯಿಂಗ್ ಆಫ್. ಮತ್ತು ನಮ್ಮ ಆಂಟ್ರಪ್ರಿನರ್ ಲೈಫ್ ಹೆಂಗೆ ಅಂದರೆ ಲೈಕ್ ಎವ್ರಿ ಡೇ ಇಸ್ ಅನ್ ಅಡ್ವೆಂಚರ್. You can never pattern our life. So which makes it very exciting. So ನಮ್ಮಲ್ಲಿ ಮಂಡೇ ಬ್ಲೂಸ್ ಅಂತ ಇರಲ್ಲ, ಅಥವಾ ಆಸ್ ಸೂನ್ ಆಸ್ ಇಟ್ಸ್ ಅ ಫ್ರೈಡೇ ನೈಟ್ ಅನ್ವೈಂಡಿಂಗ್ ಟೈಮ್ ಅಂತ ಇರಲ್ಲ. ಸೊ ಐ ಥಿಂಕ್ ವಿ ಆರ್ ಆಲ್ವೇಸ್ ಆನ್ ದ ರನ್. ಮತ್ತು ಐ ಹ್ಯಾವ್ ನೋ ರಿಗ್ರೆಟ್ಸ್, ಅದೊಂದು ಹೇಳ್ಬೋದು. ದಟ್ ಐ ಫೀಲ್ ವೆರಿ ಎಕ್ಸೈಟೆಡ್, ಐ ಆಮ್ ಆಲ್ವೇಸ್ ಎನರ್ಜೈಸ್ಡ್. ಮತ್ತು ಅಫ್ಕೋರ್ಸ್ ಥ್ಯಾಂಕ್ಸ್ ಟು ಕೋವಿಡ್ ಆಗಿರ್ಬೋದು ಅಥವಾ ಈ ಪ್ಯಾಂಡಮಿಕ್ಕಿಂದ ದ ಅಡಾಪ್ಷನ್ ಆಫ್ ಟೆಕ್ನಾಲಜಿ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇವಾಗ ಎಲ್ಲ ಕಡೆ ನೋಡ್ತಾ ಇದ್ದೀವಿ. ಐ ವುಡಂಟ್ ಸೇ ಇಫ್ ಇಟ್ ವಾಸ್ ದ ರೈಟ್ ಏಜ್, ಬಟ್ ಐ ಸ್ಟಾರ್ಟೆಡ್ ಅಟ್ ದ ರೈಟ್ ಟೈಮ್. ಆ್ಯಂಡ್ ಐ ಥಿಂಕ್ ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಐ ಆಮ್ ವೆರಿ ಹ್ಯಾಪಿ ದಟ್ ಐ ನೆವರ್ ಗೇವ್ ಅಪ್. ನಮ್ಮ ಅಪ್ಪ ಅಮ್ಮ ಎಷ್ಟೊಂದು ಸತಿ ಹೇಳ್ತಾ ಇದ್ರು, ನಾವು ಮಿಡಲ್ ಕ್ಲಾಸ್ ಫ್ಯಾಮಿಲಿಯಿಂದ ಬಂದಿದ್ದೀವಿ, ನೀನು ಅಟ್ಲೀಸ್ಟ್ ಇಂಜಿನಿಯರಿಂಗ್ ಮಾಡಿ ಎಲ್ಲರೂ ಇನ್ಫೋಸಿಸ್ ವಿಪ್ರೋಗೆ ಸೇರ್ಕೋ, ನಿಂಗೆ ಇನ್ ಕೇಸ್ ರೆಗ್ಯುಲರ್ ಸಂಬಳ ಇರಲ್ಲ, ಎಜುಕೇಷನ್ ಇಲ್ಲ ಅಂದರೆ ನಾನು ಯಾರು ಮದುವೆನೂ ಆಗಲ್ಲ, ಅವ್ರಿಗೆ ನನ್ನ ನಿಮ್ಮ ಅತ್ತೆ ಮಾವಾಗ ಏನಂತ. ಸೊ
ಎಲ್ಲ ಆ್ಯಂಗಲಿಂದ ಹೆದರಿಸ್ತಾ ಇದ್ರು. ಆ್ಯಂಡ್ ಇನಿಷಿಯಲ್ ಡೇಸಲ್ಲಿ ಯಾರಿಗೂ ಕಾನ್ಫಿಡೆನ್ಸ್ ಇರಲಿಲ್ಲ ಇದು ಸಕ್ಸಸ್ ಆಗುತ್ತೆ ಅಂತ. ಸೊ ಐ ಥಿಂಕ್ ಇಟ್ಸ್ ಅ ಪರ್ಸ್ಯೂರೆನ್ಸ್ ಆ್ಯಂಡ್ ಫಾರ್ ಥ್ಯಾಂಕ್ಸ್ ಟು ಮೈ ಟೀಮ್ ಹೂ ಆರ್ ಆಲ್ವೇಸ್ ದೇರ್. ದಟ್ಸ್ ವಂಡರ್ಫುಲ್. ಸೊ 2000 ಅಂದರೆ ಪಿ ವಿ ನರಸಿಂಹರಾವ್ ಅವ್ರು ಬಂದು ಮನಮೋಹನ್ ಸಿಂಗ್ ಬಂದ ಮೇಲೆ 10 ವರ್ಷ ಆಲ್ರೆಡಿ ಆಗಿತ್ತು ಅಂತ ಅನ್ಕೋತೀನಿ. 2000 ವಾಸ್ ಲೈಕ್ ಬೂಮಿಂಗ್ ಟೈಮ್, ಒಂಥರ ಇಂಟರ್ನೆಟ್ ಎಲ್ಲ ಆಲ್ರೆಡಿ ಬಂದುಬಿಟ್ಟಿತ್ತು. ಅವಾಗ ನಮಗೆ ಈಗ ನೋಡಿ ಅದೇ ಡಿಫ್ರೆನ್ಸ್, ನಮಗೊಂದು ಜಾಬ್ ಮಾಡಿದರೆ ಸಾಕು ಅನ್ನೋ ಥರ ಇತ್ತು. ಬಟ್ ನೀವು ಜಾಬ್ ಕೊಡೋ ಥರ ನೀವು ಒಂದು ವೆಂಚರ್ನ ಮಾಡಿದ್ರಿ ಆ ಟೈಮಲ್ಲಿ. ಸೊ ದಟ್ಸ್ ವಂಡರ್ಫುಲ್. ಸೊ ಸುಹಾಸ್, ಈಗ ಬೇಸಿಕ್ಸಿಂದ ಶುರು ಮಾಡೋದಾದರೆ ಹೇಗೆ ಶುರು ಆಯಿತು ಈ ಜರ್ನಿ ನಿಮಗೆ? ಇದಕ್ಕೊಂದು ಜೆನೆಸಿಸ್ ಅಂತಿರಲ್ಲ, ಅದು ಒಂದು ಮೈಂಡಲ್ಲಿ ಒಂದು ಆ ಥಾಟ್, ಅದು ಹೇಗೆ ಬಂತದು? ಸೊ ನಾನು ಶುರು ಮಾಡಿದಾಗ ಐ ಥಿಂಕ್ ಇಟ್ ವಾಸ್ ಲೈಕ್ ಆಕ್ಸಿಡೆಂಟ್. ನನಗೆ ನಿಜ ಹೇಳ್ಬೇಕಂದ್ರೆ ಐ ಡಿಂಟ್ ವಾಂಟ್ ಟು ಗೆಟ್ ಇನ್ ಟು ಕಂಪ್ಯೂಟರ್ ಬಿಸ್ನೆಸ್ ಆರ್ ಇನ್ ಟು ಟೆಕ್ನಾಲಜಿ. ನನಗೆ ಆಸಕ್ತಿ ಇದೆ ನನ್ನ ಸ್ಕೂಲ್ ಡೇಸಿಂದ. ನಮ್ಮಲ್ಲಿ ಟೀಚರ್ ವೆನ್ ಶಿ ವಾಸ್ ಆಸ್ಕಿಂಗ್ ನಿಮ್ಮೆಲ್ಲರದ್ದು ಏನು ಆಂಬಿಷನ್ ಅಂತ ಇದ್ದರೆ, ಐ ಯೂಸ್ ಟು ಸ್ಟ್ಯಾಂಡ್ ಅಪ್ ಆ್ಯಂಡ್ ಐ ಟು ಟೆಲ್ ದಟ್ ಐ ವಾಂಟ್ ಟು ಸ್ಟಡಿ ವೆಟನರಿ ಸೈನ್ಸ್. ನನಗೆ ಅನಿಮಲ್ಸ್ ಅಂದರೆ ಐ ಮೀನ್ ಐ ಯೂಸ್ ಟು ಲವ್ ಅನಿಮಲ್ಸ್ ಆ್ಯಂಡ್ ಐ ಥಾಟ್ ಇಫ್ ಐ ಕುಡ್ ಬಿಕಮ್ ಎ ವೆಟನರಿ ಡಾಕ್ಟರ್ ಐ ಕುಡ್ ಸ್ಪೆಂಡ್ ಟೈಮ್ ವಿತ್ ಸಮಥಿಂಗ್ ವಿಚ್ ಐ ಲವ್ ಅಂತ ಅವಾಗಿಂದ ಅನ್ಕೋತಾ ಇದ್ದಿದ್ದು. ಆದರೆ ಐ ವಾಸ್ ಇನ್ 9th standard, 13 ವರ್ಷ ಆಯ್ತು ಅವಾಗ. ಆ್ಯಂಡ್ ಥ್ಯಾಂಕ್ಸ್ ಟು ಮೈ ಬ್ರದರ್, ಅವರು ಹಿ ಈಸ್ 5 years elder to me, ಆ್ಯಂಡ್ ಲೈಕ್ ಹಿ ಸ್ಪೋಕ್ ಟು ಮಿ ಆನ್ ಮೈ ಬರ್ಡೇ ಆ್ಯಂಡ್ ಹಿ ಟೋಲ್ಡ್ ನಿಂಗೆ ಆ್ಯಕ್ಚುಲಿ ಬರ್ಡೇ ಟೈಮಲ್ಲಿ ಎವ್ರಿ ಟೈಮ್ ಯು ವಿಲ್ ಗೆಟ್ ಬ್ಯಾಗ್ ಅಥವಾ ಸನ್ ಗ್ಲಾಸು ಅಥವಾ ಇಟ್ ಕಾಮಿಕ್ಸ್ ಬುಕ್ ಕೊಡಿಸ್ತಾ ಇದ್ದೆ. ಸೊ ಈ ಸತಿ ಐ ಲೈಕ್ ಗಿವ್ ಯು ಎ ಸ್ಪೆಷಲ್ ಗಿಫ್ಟ್ ಅಂತ ಹೇಳಿ ಹಿ ಟುಕ್ ಮಿ ಟು ಎ ಸೈಬರ್ ಕೆಫೆ. At Cyber Cafe, he made me sign up for an email account on hotmail.com. I think it was my life-changing experience. Avaga, it was my first email account ever. And so ನಮ್ಮಣ್ಣನ ಜೊತೆ ಮಾತಾಡಿದೆ, ಹಿಂಗೆ ವರ್ಕ್ ಆಗುತ್ತೆ, ಇಂಟರ್ನೆಟ್ ಅಂದರೆ ಏನು, and the first time I held mouse and ಅವಾಗ he explained the concept of actually email, that you can communicate with actually anybody across the world instantly. And it's going to make the world a smaller place ಅಂತ ಹೇಳಿದವಾಗ. ಅವ್ರು ಹೇಳಿದ ವರ್ಡ್ಸ್, ಆಫ್ ಕೋರ್ಸ್ ಐ ಆಮ್ ಆಲ್ವೇಸ್ ಗ್ರೇಟ್ಫುಲ್ ಟು ಶ್ರೇಯಸ್, my brother who introduced me to this to the world of internet. ಅವಾಗ ನಂಗೆ ಒಂಥರ ಎಕ್ಸೈಟ್ಮೆಂಟ್ ಇತ್ತು. ನೆಕ್ಸ್ಟ್ ಡೇ ಐ ವೆಂಟ್ ಬ್ಯಾಕ್ ಟು ಮೈ ಸ್ಕೂಲ್. ನನ್ನ ಸ್ಕೂಲ್ ಬ್ಲ್ಯಾಕ್ ಬೋರ್ಡಲ್ಲಿ ನನ್ನ ಇಮೇಲ್ ಅಡ್ರೆಸ್ಸು ಅದ್ರ ಜೊತೆ ಪಾಸ್ವರ್ಡು ಬರೆದೆ, ದಟ್ ಇಫ್ ಎನಿವನ್ ನೀಡ್ಸ್ ಟು ಸೆಂಡ್ ಮಿ ಅನ್ ಇಮೇಲ್ ದೇ ಶುಡ್ ನೋ ಮೈ ಪಾಸ್ವರ್ಡ್ ಅಂತ. ಸೊ ಇಟ್ ವಾಸ್ ಮೈ ಇಗ್ನೋರೆನ್ಸ್ ವಿತ್ ವಾಟ್ ಐ ಸ್ಟಾರ್ಟೆಡ್. ಆ್ಯಂಡ್ ಆಫ್ ಕೋರ್ಸ್ ಐರನಿ ಈಸ್ ಟುಡೇ ವಿ ಮ್ಯಾನೇಜ್ ಸೈಬರ್ ಸೆಕ್ಯೂರಿಟಿ ಫಾರ್ extremely sensitive organizations and help corporates in their cyber security practice. ಆದರೆ ಅವತ್ತು ವೆನ್ ಐ ಶೇರ್ಡ್ ಮೈ ಪಾಸ್ವರ್ಡ್ ಐ ನೆವರ್ ನ್ಯೂ ಐ ವುಡ್ ಬಿಕಮ್ ಎ ಲಾಫಿಂಗ್ ಸ್ಟಾಕ್. ಅವಾಗೆಲ್ಲ ನನ್ನ ಫ್ರೆಂಡ್ಸ್ ಎಲ್ಲ ಹಂಗ್ಸಕ್ಕೆ ಶುರು ಮಾಡಿದ್ರು, ಯಾರು ಇಮೇಲ್ ಪಾಸ್ವರ್ಡ್ ಬರೀತಾರ ಅಂತ. ಮತ್ತು ನನ್ನ ಫ್ರೆಂಡ್ಸಲ್ಲಿ ಒಂದಿಷ್ಟು ಜನದ ಹತ್ರ ಅವ್ರ ಹತ್ರ ಪರ್ಸ್ನಲ್ ಕಂಪ್ಯೂಟರ್ಸ್ ಇತ್ತು, ನನ್ನ ಹತ್ರ ಇರಲಿಲ್ಲ. ಸೊ ನಮ್ಮ ಮನೆಯಲ್ಲಿ ಅವಾಗ ನಾನು ಇನ್ ಕೇಸ್ ಕಂಪ್ಯೂಟರ್ ಬೈ ಮಾಡಬೇಕು, ಅವ್ರು ನನ್ನ ಫ್ರೆಂಡ್ ಹತ್ರ ಇದೆ, ನಾವು ಒಂದು ಕಂಪ್ಯೂಟರ್ ಇಟ್ಕೊಂಡು ಅವರೆಲ್ಲರೂ CDs ಎಕ್ಸ್ಚೇಂಜ್ ಮಾಡ್ತಾ ಇರ್ತಾರೆ, ಫ್ಲಾಪೀಸ್ ಎಕ್ಸ್ಚೇಂಜ್ ಮಾಡ್ಕೋತಾ ಇರ್ತಾರೆ ಅಂತ. ಅವಾಗ ನಮ್ಮ ತಂದೆ ಮತ್ತು ನಮ್ಮ ತಾಯಿ ಹೇಳಿದಿಷ್ಟೇ, ಸೊ ನಮಗೆ ಕಂಪ್ಯೂಟರ್ ಬೈ ಮಾಡೋದು ಹೆಂಗೆ ಅಂದರೆ, ನೀನು ಯುವರ್ ಆಸ್ಕಿಂಗ್ ಅಸ್ ಟು ಬೈ ಎ ಪ್ಲೇನ್. ಅದೇ ಕಂಪ್ಯೂಟರ್ ಅಷ್ಟೇ ಅಲ್ಲ, ಅದಕ್ಕೆ UPS ಬೈ ಮಾಡಬೇಕು, ಅದಕ್ಕೆ ಮ್ಯಾನೇಜ್ ಮಾಡಬೇಕು, ಅದಕ್ಕೆ ಇಂಟರ್ನೆಟ್ ಬಿಲ್ ಎಷ್ಟೊಂದು ಬರುತ್ತೆ, ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗುತ್ತೆ, ಮತ್ತು ಅದಕ್ಕೆ EMI ನಾವು ಹೆಂಗೆ ಕಟ್ಟೋದು ಅದೆಲ್ಲ. ಆ್ಯಂಡ್ ಇಟ್ ವಾಸ್ ದೋಸ್ ಚಾಲೆಂಜಿಂಗ್ ಟೈಮ್ಸ್. ಮತ್ತು ದ ಮೋಸ್ಟ್ ಇಂಪಾರ್ಟೆಂಟ್ ಇಸ್ ಐ ನೆವರ್ ಗೇವ್ ಅಪ್. ನಾನು ಇನ್ ಮೈ ಸ್ಕೂಲ್ ಡೇಸ್ ಐ ಥಿಂಕ್ ಐ ವಾಸ್ ಆಲ್ವೇಸ್ ಇಂಟ್ರೋವರ್ಟ್. I would say that even now to an extent I am an introvert, and it's my profession that forces me to become extrovert. So in my personal life I would want to stay as private as possible. And school days alli ನನಗೆ ಇದಿತ್ತು, ಸ್ಟೇಜ್ ಫಿಯರ್ ಅಂತ ಇತ್ತು. ಅಂದರೆ I never wanted to participate in events where I had to speak ಅಥವಾ I didn't have to do much of presentation. So ನಮ್ಮ ಸ್ಕೂಲ್ ಡೇಸಲ್ಲೂ ಅಷ್ಟೇ, ನಾನು ಯಾವ್ದಾದ್ರು ಈವೆಂಟ್ ಪಾರ್ಟಿಸಿಪೇಟ್ ಮಾಡಬೇಕಂದ್ರೆ ಐ ಯೂಸ್ ಟು ವಾಲಂಟಿಯರ್ ಟು ಪಾರ್ಟಿಸಿಪೇಟ್ ಇನ್ ಫ್ಲವರ್ ಡ್ರೆಸ್ಸಿಂಗ್ ಆಗಿರ್ಬೋದು ಅಥವಾ ಸಲಾಡ್ ಕಾಂಪಿಟೇಷನ್ ಅಂತ ಆಗಿರ್ಬೋದು, ಸೊ ದ್ಯಾಟ್ ಐ ಡೋಂಟ್ ಹ್ಯಾವ್ ಟು ಗೆಟ್ ಆನ್ ಟು ದ ಸ್ಟೇಜ್. ಆದರೆ ನಾನು ವೆನ್ ಐ ಆ್ಯಕ್ಚುಲಿ ರಿಯಲೈಸ್ ದಟ್ ನನಗೆ ಇಂಟರ್ನೆಟ್
has made me very excited. It's very exciting and I have to go to that cyber cafe ಅಂದಾಗ. ಒಂದು ನಿಮಿಷ, ನಾನು ಒಂದು ಪ್ರಶ್ನೆ ಕೇಳಬೇಕು ಅಂದ್ಕೊಂಡೆ. ಒಂದು ಇಲ್ಲಿ ನಮ್ಮ ನೋಡುಗರಿಗೆ ಒಂದು ತುಂಬ ಎಕ್ಸೈಟಿಂಗ್ ಅನ್ಸೋದಂದ್ರೆ, ಒಂದು ನೀವು ಇಂಟ್ರೋವರ್ಟ್ ಆಗಿದ್ರಿ ಅನ್ನೋದು. ಎರಡನೇದು ಯಾಕೆ ಅಂದರೆ ಭಾಳ ಜನ ಈ ಥರ ಒಂದು ಬಿಸ್ನೆಸ್ ಮಾಡ್ಬೇಕನ್ನೋರು, ಆಂಟ್ರಪ್ರಿನರ್ಶಿಪ್ ಜರ್ನಿ ಮಾಡ್ಬೇಕನ್ನೋರು ಯೂಶ್ವಲಿ ಎಕ್ಸ್ಟ್ರೋವರ್ಟ್ ಆಗಿರ್ತಾರೆ, ಅಥವಾ ಯೂಶ್ವಲಿ ಎಕ್ಸ್ಟ್ರೋವರ್ಟ್ ಅಂತ ತೋರಿಸ್ಕೊಳ್ತಾರೆ, ಯಾಕಂದ್ರೆ ಅವ್ರು ತುಂಬ ಜನರ ಜೊತೆ ಮಾತಾಡಬೇಕಾಗುತ್ತೆ. Sure. ಸೊ ನೀವು ಜೊತೆಗೆ ಆ ಟೈಮ್ ಆಫ್ 13-14 ಇದೆಯಲ್ಲ, ಅದು ಎಕ್ಸ್ಟ್ರೀಮ್ಲಿ ಸೆನ್ಸಿಟಿವ್ ಏಜ್. ಅದು ಆ ಅಡೋಲಸೆಂಟ್ ಏಜ್ ಇದೆಯಲ್ಲ, ಅದು ನಮ್ಮನ್ನ ಇಂಟ್ರೋವರ್ಟ್ ಇಲ್ಲದೆ ಇದ್ರೂ ಇಂಟ್ರೋವರ್ಟ್ ಮಾಡುತ್ತೆ. ಯಾರನ್ನ ಕಂಡ್ರು ಒಂಥರ ಭಯ, ಒಂಥರ ನಾಚಿಕೆ, ಎಲ್ಲ ಒಂಥರದ್ದು ಏನೋ ಒಂದು ತುಂಬಾ ಮಿಕ್ಸ್ಚರ್ ಆಗಿರುವಂತದ್ದು ಇರುತ್ತೆ. ತಂದೆ ತಾಯಿಗಳ ಜೊತೆ ರಿಲೇಶನ್ಶಿಪ್ ಕೂಡ ತುಂಬಾ ಸ್ವಲ್ಪ ಸ್ಟೇಬಲ್ ಆಗಿರಲ್ಲ ಆ ಟೈಮಲ್ಲಿ. ರೆಬೆಲ್ ಆಗ್ತಿರ್ತೀವಿ, ಸಿಟ್ಟು ಬರ್ತಾ ಇರುತ್ತೆ, ಯಾಕಂದ್ರೆ ನಮ್ಗೆ ಗೊತ್ತಿಲ್ಲ ಏನೇನ್ ಆಗ್ತಾ ಇದೆ ಅಂತ ಹೇಳಿ. ಸೊ ಆ ಟೈಮಲ್ಲಿ ನೀವು ಈ ಎಲ್ಲದರ ಮಿಕ್ಸ್ಚರ್ ನೀವು ಇಂಟ್ರೋವರ್ಟ್ ಜೊತೆಗೆ ಇದೆಲ್ಲ ಮಾಡ್ತಾ ಇದ್ರಿ ಅಂದ್ರೆ, ನೀವು ನನ್ನ ಪ್ರಶ್ನೆ ಏನಂದ್ರೆ, ನೀವು ಸ್ಕೂಲಲ್ಲಿ ಬೇರೆ ಅಕಾಡೆಮಿಕ್ಸ್ ಎಲ್ಲ ಹೇಗಿದ್ರಿ ನೀವು? ಸೊ ನಿಮ್ಮ ಆಡಿಯನ್ಸ್ಗೆ ಐ ಡೋಂಟ್ ವಾಂಟ್ ಟು ಸೆಂಡ್ ಎ ರಾಂಗ್ ಮೆಸೇಜ್, ಎಸ್ಪೆಷಲಿ ಹುಡುಗರು ಇದು ನೋಡ್ತಾ ಇದ್ರೆ. ಐ ವಾಸ್ ಎ ಮಿಡಲ್ ಬೆಂಚರ್ ಅನ್ಬೋದು. ಅಂದರೆ ಐ ವಾಸ್ ನಾಟ್ ದಟ್ ಒನ್ ಹುಡ್ ಸ್ಕೋರ್ ಎ ಅಥವಾ A+ ಅಂತೂ ಇರ್ತಾ ಇರಲಿಲ್ಲ. ಆದರೆ ಐ ವಾಸ್ ನಾಟ್ ವೆರಿ ಬ್ಯಾಡ್ ಆಲ್ಸೋ. ಸೊ ಐ ವುಡ್ ಸೇ ದಟ್ ಐ ವಾಸ್ ಎ ಆವ್ರೇಜ್, ಐ ವಾಸ್ ಎ ಮಿಡಲ್ ಬೆಂಚರ್. ಮತ್ತು ನಮ್ಮ ಅಣ್ಣ ನಮ್ಮ ಸ್ಕೂಲಲ್ಲಿ ಹಿ ವಾಸ್ ಎ ಟಾಪರ್. ಸೊ ಹಿ ವಾಸ್ ಎ ಬ್ಲೂ ಐಡ್ ಬಾಯ್ ಆಫ್ ಮೈ ಸ್ಕೂಲ್. ಯಾವ ಸ್ಕೂಲ್ ನಿಮ್ದು ಸುಹಾಸ್? ಐ ವೆಂಟ್ ಟು ಏರ್ ಫೋರ್ಸ್ ಸ್ಕೂಲ್, ಹೆಬ್ಬಾಳ್. ಓಕೆ. ಸೊ ನಮ್ಮ ತಂದೆ ಇದ್ದಿದ್ದು, ಮೈ ಫಾದರ್ ವಾಸ್ ಎ ಡಿಫೆನ್ಸ್ ಸೈಂಟಿಸ್ಟ್. ಸೊ ಅದರಿಂದ ಐ ಸ್ಟಡಿಡ್ ಇನ್ ಏರ್ ಫೋರ್ಸ್ ಸ್ಕೂಲ್. ಸೊ ಅಲ್ಲಿ ಅಫ್ಕೋರ್ಸ್ ಐ ವುಡ್ ಹ್ಯಾವ್ ದ ಪ್ರೆಷರ್ ಫ್ರಮ್ ಟೀಚರ್ಸಿಂದ ಇರ್ಬೋದು, ಫ್ಯಾಮಿಲಿಯಿಂದ ಇರ್ಬೋದು. ಆ್ಯಂಡ್ ಅಫ್ಕೋರ್ಸ್ ಮೈ ಬ್ರದರ್ ವಾಸ್ ಅನ್ ಇನ್ಸ್ಪಿರೇಷನ್ ಟು ಮೆನಿ. ಸೊ ಅವನು he scored well in his school in the board exam. ಅದಾದ್ಮೇಲೆ ಅವನು ಇಂಜಿನಿಯರಿಂಗ್ ಮುಗಿಸ್ದ. he went to IIM and of course now he's a principal data scientist in Mercedes-Benz headquarters ಅಲ್ಲಿ ಜರ್ಮನಿಲಿ. and ಸೊ ಅವಾಗ ನಾನು ಐ ವಾಸ್ ನಾಟ್ ವೆರಿ ಗುಡ್ ಅಟ್ ಅಕಾಡೆಮಿಕ್ಸ್, ಬಟ್ ಐ ಕುಡ್ ಮ್ಯಾನೇಜ್ ಅನ್ಬೋದು. ಮತ್ತು ಅವಾಗ ನಮ್ಮ ತಾಯಿಗೆ ಯಾವಾಗಾದ್ರೂ ಯೋಚನೆ ಇತ್ತು, ಏನಪ್ಪ ನನ್ನ ಎರಡನೇ ಮಗ ಹಿಂಗೆ, ಅಟ್ಲೀಸ್ಟ್ ಮೈ ಫಸ್ಟ್ ಸನ್ ಎಸ್ ಸಕ್ಸಿಡೆಡ್, ಇವನು ಎಜುಕೇಷನ್ ಮಾಡಲ್ಲ ಅಂದರೆ ಅಟ್ಲೀಸ್ಟ್ ಸ್ಕೂಲ್ ಆದಮೇಲೆ ಏನಾರು ಅಟ್ಲೀಸ್ಟ್ ಅವ್ರ ಅಣ್ಣಂಗೆ ಹೇಳಬೇಕು, ಇವನ್ನ ಐ ಶುಡ್ ಟೇಕ್ ಕೇರ್ ಆಫ್ ಸುಹಾಸ್ ಅನ್ಬೋದು. ಅಥವಾ ಇವನಿಗೆ ಏನಾರು ಅಟ್ಲೀಸ್ಟ್ ಒಂದು ಎಂಪ್ಲಾಯ್ಮೆಂಟ್ ಸಿಕ್ಕರೆ ಸಾಕು ಅಂತ ನಮ್ಮ ಮನೇಲಿ ಇದ್ದಿದ್ದು, ನಮ್ಮ ತಾಯಿಗೆ ಹೆದರಿಕೆ ಇದ್ದಿದ್ದು. ಮತ್ತು ಆ್ಯಂಡ್ ಐ ವಾಸ್ ಇಂಟ್ರೋವರ್ಟ್, ಐ ವಾಸ್ ಎ ಮಿಡಲ್ ಬೆಂಚರ್. ಮತ್ತು ಇನ್ನೊಂದು, ಅದು ನಿಮ್ಮ ಸಬ್ಜೆಕ್ಟಲ್ಲಿ ಯಾವ್ದು ಇಂಟ್ರೆಸ್ಟ್ ಇತ್ತು ನಿಮಗೀಗ? ಸೈನ್ಸ್, ಮ್ಯಾಥ್ಸ್? ಸೈನ್ಸ್ ಆ್ಯಂಡ್ ಎಸ್ಪೆಷಲಿ ಫಿಸಿಕ್ಸ್. ಓಕೆ. ಅದಾದರೆ ಐ ನೆವರ್ ಯೂಸ್ ಟು ಮಿಸ್ ದ ಕ್ಲಾಸ್. ಆ್ಯಂಡ್ ಇಟ್ ವಾಸ್ ಒನ್ ಸಬ್ಜೆಕ್ಟ್ ವೇರ್ ಐ ಡಿಂಟ್ ಹ್ಯಾವ್ ಟು ಸ್ಟಡಿ ಫಾರ್ ಎಕ್ಸಾಮ್ ಆ್ಯಂಡ್ ಐ ಯೂಸ್ ಟು ರೈಟ್. ಸೊ ನನಗೆ ಇದು ಎಕ್ಸಾಮ್ ಹಿಂದೆ ಮಗ್ ಮಾಡಿ ಬರೆಯೋಕ್ಕಂತೂ ಆಗ್ತಾನೆ ಇರಲಿಲ್ಲ. ನನಗದು ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಐ ಕುಡೆಂಟ್ ಪರ್ಫಾರ್ಮ್ ವೆಲ್ ಇನ್ ದ ಎಕ್ಸಾಮ್. ಆ್ಯಂಡ್ ನಂದು ಹೆಂಗಿತ್ತಂದರೆ ಐ ವಾಸ್ ನೆವರ್ ಎ ಬುಕ್ಕಿ ಸ್ಟೂಡೆಂಟ್. ನನಗದು ಪ್ರಾಕ್ಟಿಕಲಾಗಿ ಮಾಡಿದ್ರೆ ಅದು ಅರ್ಥ ಆಗ್ತಾಯಿದ್ದು. ಈಗ ಓಮ್ಸ್ ಲಾ ಅಥವಾ ಯಾವ್ದಾದ್ರು ಕಾನ್ಸೆಪ್ಟ್ ಇತ್ತಂದರೆ ಐ ಹ್ಯಾಡ್ ಟು ಡೂ ಇಟ್ ಮೈ ಸೆಲ್ಫ್ ಟು ಅಂಡರ್ಸ್ಟ್ಯಾಂಡ್ and to absorb it. So yeah, of course that is how I was. So ನಮ್ಮ ಟೀಚರ್ಸ್ ಹೆದರಿಕೆ ಇತ್ತು, ನಮ್ಮ ಪೇರೆಂಟ್ಸ್ ಹೆದರಿಕೆ ಇದ್ದಿದ್ದು, ಇನ್ ಕೇಸ್ ಬೋರ್ಡ್ ಎಕ್ಸಾಮ್ಸ್ ಹತ್ರ ಬಂದಾಗ ಇವನು ಹೆಂಗೆ ಪರ್ಫಾರ್ಮ್ ಮಾಡ್ತಾನೆ ಅಂತ. ಅವಾಗ ಅಫ್ಕೋರ್ಸ್ ಐ ವಾಸ್ ಇನ್ 9th standard. ಆವಾಗ ಸೊ ನಮ್ಮ ಮನೇಲಿ ಏನಿತ್ತು, ಅಟ್ಲೀಸ್ಟ್ ಅವನು ಹಿ ಕ್ಯಾನ್ ಫಿನಿಶ್ ಇಸ್ 10th standard, ಅದಾದಮೇಲೆ ವಿಲ್ ಬೈ ಎ ಕಂಪ್ಯೂಟರ್ ಅಂತ ಇದ್ದಿದ್ದು. ನನಗೆ ನಮ್ಮಣ್ಣ ಇಂಟರ್ನೆಟ್ ಇಂಟ್ರೊಡ್ಯೂಸ್ ಮಾಡಿದ ಇಮೇಲ್ ಅಡ್ರೆಸ್ ಆಗಿದೆ, ನಮ್ಮೆಲ್ಲ ಫ್ರೆಂಡ್ಸ್ ಹಂಗಿಸ್ತಾ ಇದ್ದಾರೆ, ನಾನು ಪಾಸ್ವರ್ಡ್ ಶೇರ್ ಮಾಡಿದ್ದೀನಿ ಅಂತ. ಸೊ ಅವಾಗ ನನಗೇನಂತ ಒಂದು ಹಠ ಇತ್ತಂದರೆ, ನಾನು ಅಟ್ಲೀಸ್ಟ್ ಇಂಟರ್ನೆಟ್ಟಲ್ಲಿ ಏನಾರೋ ಮಾಡಿ ಐ ವಾಂಟ್ ಟು ಶೋ ಟು ಮೈ ಫ್ರೆಂಡ್ಸ್. ಇಲ್ಲಪ್ಪ ನೀವು ಅಂದ್ಕೊಂಡಿದ್ದಷ್ಟು ನಾನು ಸ್ಟುಪಿಡ್ ಇಲ್ಲ, ಅಟ್ಲೀಸ್ಟ್ ಏನಾದ್ರು ಮಾಡಿದ್ದೀನಿ ಅಂತ. ಓಕೆ. ಸೊ ಅದಾದಮೇಲೆ ಐ ವೆಂಟ್ ಟು ದಟ್ ಸೈಬರ್ ಕೆಫೆ. ಅಲ್ಲಿ ಶುಭ್ದೇವ್ ಅಂತ ಇದ್ದಿದ್ದು. ಹಿ ವಾಸ್ ರನ್ ಎ ಸೈಬರ್ ಕೆಫೆ ಕಾಲ್ಡ್ Cyberden ಅಂತ. ಯಾವ ಏರಿಯಾದಲ್ಲಿ? ಸೇಮ್ ಇಟ್ ವಾಸ್ ಇನ್ ದಟ್ ಮತ್ತಿಕೆರೆ ಏರಿಯಾ, ಇನ್ ವೇರ್ ವಿ ಯೂಸ್ ಟು ಸ್ಟೇ. ಸೊ ನಮ್ಮ ಅಣ್ಣ ಅವಾಗ MS ಆಮೇಲೆ ಇಂಜಿನಿಯರಿಂಗ್ ಓದ್ತಾ ಇದ್ದಿದ್ದು. ಮತ್ತು ಅವಾಗ ಐ ಯೂಸ್ ಟು ರಿಯಲೈಸ್ ದಟ್ sometimes in the afternoon time the shop used to be shut down for lunch break. So I wanted I actually requested the shop owner that in case if he goes for his lunch, is there a way I could operate the shop when he goes for his lunch? ಮತ್ತೆ ಮಧ್ಯದಲ್ಲಿ I should be able to run the shop ಅಂತ. ಅಂದರೆ it was like a barter deal. So as an introvert to make that offer was extremely very big thing, because I had to come out of my comfort zone.
And as a school kid who was in his 9th standard, to go there in the school uniform and to request the shop owner that when you go for lunch, I won't want to manage the shop. ನಾನು ಇನ್ ಎಕ್ಸ್ಚೇಂಜ್ ನನಗೆ ಏನು ಕೊಡಿ ಅಂದರೆ ನಾನು ಇಂಟರ್ನೆಟ್ ನನಗೆ ನೆಕ್ಸ್ಟ್ ಒಂದು ಸಿಸ್ಟಮ್ ಕೊಡಿ, ನಾನು ಅದು ಐ ಶುಡ್ ಬಿ ಏಬಲ್ ಟು ಯೂಸ್ ಇಟ್ ಫಾರ್ ಫ್ರೀ ಆಫ್ ಕಾಸ್ಟ್. ಆದರೆ ಮಧ್ಯದಲ್ಲಿ ಯಾರೇ ನಿಮ್ಮ ಇಂಟರ್ನೆಟ್ ಕೆಫೆಗೆ ಹೋಗಿ ಬರ್ತಾರೋ ಅವ್ರು ಎಂಟ್ರಿ ಮಾಡ್ಕೋತೀನಿ, ಐ ಆಕ್ಚುಲಿ ಟೇಕ್ ದ ಕ್ಯಾಶ್ ಫ್ರಮ್ ದೆಮ್, ಲೈಕ್ ಮ್ಯಾನೇಜ್ ಇಟ್ ಅಂತ. He was very fishy. He was double-minded, but he finally agreed. So I would say it was my first deal and probably my best deal. ಯಾಕಂದರೆ ಅದಾದಮೇಲಿಂದ ಎವ್ರಿ ಡೇ I used to sit in the shop after my school. ಆ್ಯಂಡ್ ಅವತ್ತು ನಮ್ಮ ತಾಯಿಗೆ ನಾನು ಅವಾಗ ಹೇಳಿದ್ದು ನಾನು ಸ್ಕೂಲಲ್ಲಿ NCCಗೆ ಸೇರಿದ್ದೀನಿ ಅಂತ. ಆ್ಯಂಡ್ ಅಫ್ಕೋರ್ಸ್ ನನ್ನ ಹತ್ರ NCC ಯೂನಿಫಾರ್ಮ್ ಇರಲಿಲ್ಲ. ಆ್ಯಂಡ್ ಎವ್ರಿ ಡೇ I used to be late at home. and I used to have my lunch at about 4:35. ಈ ಸೈಬರ್ ಕೆಫೆಗೆ ಹೋಗಿ ಬಂದಾದ್ಮೇಲೆ ನಮ್ಮ ಮನೆಗೆ ಹೋಗ್ತಾ ಇದ್ದೆ. ಏನು ಮಾಡ್ತಿದ್ರಿ ಸೈಬರ್ ಕೆಫೆಲಿ? ನೀವು ಏನು ನೋಡಿದ್ರಿ ಅವಾಗ? ಸೈಬರ್ ಕೆಫೆಲಿ ಐ ಹ್ಯಾವ್ ಟು ಲರ್ನ್ ಎ ಸಿಂಪಲ್ ಲ್ಯಾಂಗ್ವೇಜ್ ಕಾಲ್ಡ್ HTML, ಹೌ ಟು ಬಿಲ್ಡ್ ವೆಬ್ಸೈಟ್ಸ್ ಅಂತ. ಸೊ ಇಟ್ ಈಸ್ ಅ ಬೇಸಿಕ್ ಟು ಫಾರ್ ಎನಿಬಡಿ ಟು ಬಿಲ್ಡ್ ವೆಬ್ಸೈಟ್ಸ್. ಮತ್ತು ಅವಾಗ ಒಂದು ಮೈಕ್ರೋಸಾಫ್ಟ್ ಫ್ರಂಟ್ ಪೇಜ್ ಅಂತ ಇತ್ತು, ಇನ್ ವೇರ್ ಇಟ್ ಹೆಲ್ಪ್ಸ್ ಯು ಟು ಬಿಲ್ಡ್ ವೆಬ್ಸೈಟ್ಸ್. ಮತ್ತು ಅವಾಗ ಇನ್ನೊಂದು ಲ್ಯಾಂಗ್ವೇಜ್ ಇತ್ತು, CGI ಮತ್ತು Perl ಅಂತ ಇತ್ತು. ಅಫ್ಕೋರ್ಸ್ ನಾವು ಇಟ್ಸ್ PHP has taken over. So I started to learn how to program ಇದೆಲ್ಲ ಲ್ಯಾಂಗ್ವೇಜಸಲ್ಲಿ. And the only objective was I wanted to build my own identity on the internet so that I can build a website. ನನಗೆ ಅವಾಗ hotmail.com ಅಲ್ಲಿ ಇಮೇಲ್ ಅಡ್ರೆಸ್ ಸೈನ್ ಅಪ್ ಮಾಡಿದಾಗ ಸಬೀರ್ ಭಾಟಿಯಾ ಅನ್ನೋರು he was the inventor of hotmail.com. He sold it to Microsoft. And for me, I had two options. When I asked my brother, ಇದು ಯಾರು hotmail.com ಅನ್ನೋರು ಇದು ಯಾರು ಮಾಡ್ಯಾರೆ, ನಾವು ಯಾಕೆ ಅವ್ರ ಹತ್ರ ಇಮೇಲ್ ಅಡ್ರೆಸ್ ಸೈನ್ ಅಪ್ ಮಾಡಬೇಕು, ನಮ್ಮದೇ ಯಾಕೆ ನಾವು ಶುರು ಮಾಡಬಾರ್ದು ಅಂತ ನಂದಿದ್ದು. ಅವಾಗ he told me the story, ಅವ್ನು ಹಿಂಗೆ ಶುರು ಮಾಡಿದ್ದು, how he sold it to Microsoft. So for me, the inspiration was not the person who did that, but the person who bought it. Bill Gates. So, okay, Bill Gates, if he is able to buy somebody who is building this, I think I would want to consider him as my role model anta kodiddu. Avaga I actually decided that I would like to learn to build a website so that ಅವಾಗ ನನಗೇನು ಒಂಥರ ಆಸೆ ಇದ್ದಿದ್ದಂದರೆ ಸ್ಕೂಲ್ಗೆ ಹೋಗಿ ಐ ವಾಂಟೆಡ್ ಟು ರೈಟ್ ಮೈ ವೆಬ್ಸೈಟ್ ನೇಮ್ ಇನ್ ದ ಬ್ಲ್ಯಾಕ್ ಬೋರ್ಡ್ ಟು ಟೆಲ್ ಆಲ್ ಮೈ ಫ್ರೆಂಡ್ಸ್ ದಟ್ ಓಕೆ ಇಫ್ ಯು ವಾಂಟ್ ಫ್ರೀ ಇಮೇಲ್ ಅಕೌಂಟ್ ಯು ಆಲ್ ಕ್ಯಾನ್ ಸೈನ್ ಅಪ್ ಇನ್ ಮೈ ವೆಬ್ಸೈಟ್ ಅಂತ. ಸೊ ಐ ಸ್ಟಾರ್ಟೆಡ್ ಟು ಲರ್ನ್ ಹೆಂಗೆ ಮೇಲ್ ಸರ್ವರ್ ಸೆಟಪ್ ಮಾಡೋದು, ಹೌ ಡು ಯು ಡೂ ದ್ಯಾಟ್, ಆ್ಯಂಡ್ ಹೌ ಕ್ಯಾನ್ ಯು ಬಿ ಬೆಟರ್ ದೆನ್ hotmail.com ಅಂತ. ಸೊ I think it's also because of the age. Of course, ನೀವು ಹೇಳ್ದಂಗೆ it's also because when you are in your teens, when we are in a physically developing age, you're more aggressive ಅನ್ಬೋದು. ಆ್ಯಂಡ್ aggressive, sensitive, ಯಾರು ಹಂಗಿಸ್ತಾರೆ you would want to give them back. And I was a very soft, I was not a very physically aggressive, but I was mentally very aggressive. ಅಂದರೆ ಯಾರೋ ನನಗೆ if they underestimate my abilities, I would want to show them that I could do much better ಅಂತ ಇದ್ದಿದ್ದು. And I started to learn how to build websites. Avaga I used to speak to Shubhdev, I used to speak to the cyber cafe. Avaga ಒಂದಿಷ್ಟು customers ಬರ್ತಾ ಇದ್ರು. They started to refer me to other freelancers in the US. ಸೊ ಏನು ಮಾಡ್ತಾರೋ, ಅಮೇರಿಕಾಲಿ ಒಂದಿಷ್ಟು ಜನ ಎಂಪ್ಲಾಯೀಸ್ ಅಲ್ಲಿ ಹೂ ಆರ್ ವರ್ಕಿಂಗ್, ಇಂಡಿಯನ್ಸ್ ಅಲ್ಲಿ ಹೂ ಹ್ಯಾಡ್ ಎಂಪ್ಲಾಯ್ಮೆಂಟ್ ದೇರ್, ಅವ್ರು ಒಂದಿಷ್ಟು ಫ್ರೀಲ್ಯಾನ್ಸ್ ಪ್ರಾಜೆಕ್ಟ್ಸ್, ಒಂದು ಫ್ರೀಲ್ಯಾನ್ಸ್ ವೆಬ್ಸೈಟ್ಸ್ ಇರ್ತಾಯಿತ್ತು. For these people used to back these freelance projects to build websites, and intern ಅವ್ರ ಹತ್ರ ಟೈಮ್ ಇರಲಿಲ್ಲ, because all of them had a full-time job as well in the US. ಅವ್ರು ಮಾಡೋಕ್ಕಾಗ್ತಾ ಇರಲಿಲ್ಲ. Ultimately, they have to outsource it to another freelancer to me. So I was like a subcontractor. ನಿಮಗೆ ಕೊಡ್ತಿದ್ರು. And it's probably at 1/5 the price. ನಾನು ಅವಾಗ I think I always believe, and it's also my message is that when we are building the career, I think the most important is you need to identify the passion. ನಾನು ಅವಾಗ I never ever thought ನಾನು ಇಷ್ಟು ವೆಬ್ಸೈಟ್ ಮಾಡಿದ್ರೆ ಇಷ್ಟು ಮಾಡ್ಬೋದಾ. I never used to open Excel sheets. Okay, ನಾನು 10 ವೆಬ್ಸೈಟ್ಸ್ ಮಾಡಿದ್ರೆ ನನಗೆ ಎಷ್ಟು ಅರ್ನಿಂಗ್ಸ್ ಬರುತ್ತೆ ಅಂತ I never used to compute. And the only thing I was more interested was okay, I'll get an opportunity to build 10 websites by which my experience will increase and my learning will increase anta. And it was also that age where I think money never was that excitement. It was not the brownie points, but it was that excitement to build something new.
and the appreciation when people used to appreciate my work when I used to build websites. So I started to build websites for these American companies. ಈ ಮಧ್ಯದಲ್ಲಿ ಒಂದು ಅಮೆರಿಕನ್ ಕಂಪ್ನಿ ದೇ ಸೆಂಟ್ ಎ ಮೇಲ್ ಟೆಲ್ಲಿಂಗ್ ದಟ್ ಐ ವಾಂಟ್ ಟು ಹ್ಯಾವ್ ಎ ಲುಕ್ ಅಟ್ ಯುವರ್ CV ಅಂತ ನಂಗೆ ಒಂದು ಮೇಲ್ ಕಳಿಸಿದ್ರು. ಆ್ಯಂಡ್ ಐ ರಿಪ್ಲೈಡ್ ಬ್ಯಾಕ್ ವಿತ್ ಮೈ CV. ಸೊ ನಾನು ಹೆಂಗೆ ಐ ನೆವರ್ ನ್ಯೂ ಹೆಂಗಿರುತ್ತೆ CV ಅಂತ ನಂಗೆ ಐಡಿಯಾನೂ ಇರಲಿಲ್ಲ. ಆವಾಗ ಇಂಟರ್ನೆಟ್ಟಲ್ಲಿ ಸರ್ಚ್ ಮಾಡಿದೆ CV ಫಾರ್ಮ್ಯಾಟ್ಸ್. ಸೊ ನಾನು ಅವಾಗ CV ಫಾರ್ಮ್ಯಾಟ್ ಐ ಆ್ಯಕ್ಚುಲಿ ಡೌನ್ಲೋಡೆಡ್ ಒನ್ ಆಫ್ ದ ಸ್ಟ್ಯಾಂಡರ್ಡ್ ಫಾರ್ಮ್ಯಾಟ್, ಒಂದು ಸ್ಟ್ಯಾಂಡರ್ಡ್ ಟೆಂಪ್ಲೇಟ್ ಡೌನ್ಲೋಡ್ ಮಾಡಿ ಐ ಸ್ಟಾರ್ಟೆಡ್ ಟು ಫಿಲ್ ಇಟ್ ಇನ್ ಇಟ್. Academic qualificationally, I only had to write that I have finished my 9th standard in so-and-so percentage in so-and-so school. Matte in terms of the experience, I was able to write it in full excitement. All the websites and all the programming languages that I know, the hobbies I have, and on CV madut, I sent this to this company. Alliradanಥ project manager on CV ನೋಡಿ, he was puzzled and he sent a very sarcastic reply that I don't think at your age you'd even have mustache. We feel insecure to work with school kids. I think you should finish your schooling and after that you should apply for these freelance projects and that. Okay. Avattu I also told to myself, it's the same thing, right? When you're in your teens, maybe the way you react is totally different, and you're very sensitive, aggressive. So ಅವತ್ತು I told to myself, ಅವತ್ತೇನು ಅನಿಸ್ತು ಏನೋ, I told to myself that in my life I will never ever send a CV to anybody else. I'll start my own company like Bill Gates did, and I would want to be on the other side where I can start receiving CVs ಅಂತ. So I set up my own company's website. So I thought that when you have identity, the best part of the identity is that when you have a company, the best part is the individual behind the company is kind of is not so important. Like people will not ask on age ಏನು, ಅವನೇನು academic qualification ಮಾಡಿದ್ದಾನೆ, if he is experienced enough ಅಂತ. The most important is you're holding the title as a CEO or a founder. So you start from day one as a boss, and which is extremely important. And when you're a CEO of a company, I don't think like a project manager who would ask, okay, you send me your CV and then kedala. They would only ask for the profile of the company. So I thought that I want to institutionalize my services. I would want to set up globals. And of course, the name was completely random. I was looking for a nice domain name which should look international, which should have a global feeling. I actually decided to start this company. Globals. The unfortunate was, of course, Indian laws alli you need to be under 8. You need to be 18 years to set up a company, and it was a lot more complicated. And avaga ಮತ್ತು ಇವಾಗಲೂ ಅಷ್ಟೇ. I think Google ಅಲ್ಲಿ if you do a random search called how to start a company, and you will find the search results of these agencies in the US who would help you to start a company in as low as $50 or $100. And I felt it was very simple to incorporate a company in the US. ಅಲ್ಲಿ it was a virtual office. ನಮ್ದು ಆಫೀಸ್ ಅಂತ ಏನಿರಲಿಲ್ಲ. It was a mailbox address. So we started across Delaware ಅಲ್ಲಿ. We used it, of course, we used a mailing box address in San Jose. So I looked at ಎಲ್ಲ ಸಕ್ಸಸ್ಫುಲ್ ಅಮೆರಿಕನ್ ಕಂಪ್ನೀಸ್ ಅಥವಾ ಟೆಕ್ನಾಲಜಿ ಕಂಪ್ನೀಸ್ ಇದ್ದಿದ್ದು ಸಿಲಿಕಾನ್ ವ್ಯಾಲಿ, ಕ್ಯಾಲಿಫೋರ್ನಿಯಲ್ಲಿ. ಸೊ ಅಲ್ಲೇ ಒಂದು ವರ್ಚುವಲ್ ಆಫೀಸ್ ಅಡ್ರೆಸ್ ಅಂತ ಐ ವುಡ್ ವಾಂಟ್ ಟು ಟೇಕ್ ಅಂತ ಶುರು ಮಾಡಿದ್ದು. ವಿ ನೆವರ್ ಹ್ಯಾಡ್ ಎ ಫಿಸಿಕಲ್ ಆಫೀಸ್ ಆರ್ ಎನಿಥಿಂಗ್. And of course, overnight, I was a CEO and a founder of a software company in the US. And few months back, I was sharing my password on the blackboard. So ನಾನು ಅವತ್ತು ಐ ವೆಂಟ್ ಟು ನಮ್ಮ ಸೈಬರ್ ಕೆಫೆ ಹಿಂದಿನ ರೋಡಲ್ಲಿ ಒಬ್ಬರು ಇದು ಮಾಡ್ತಾರೆ, ವಿಸಿಟಿಂಗ್ ಕಾರ್ಡ್ ವಾಸ್ ಅ DTP printer. I went to him and I told, would you be able to screen print some visiting cards for me ಅಂತ. ಆಯ್ತಪ್ಪ ಎಷ್ಟು ಬೇಕು ಅಂತ. I told 50. ಅದು ಇದು ಯಾರಿಗೆ, ನಿಮ್ಮ ತಂದೆದಾ ಅಂತ. And I didn't want to tell stories. ಇದು ಆ್ಯಕ್ಚುಲಿ ನಮ್ಮ ಫಾದರ್ದೇನೋ ಒಂದು ಕಂಪ್ನಿ ಇದೆ ಮಾಡಬೇಕು ಅಂತ. ಅವತ್ತು I filled the landline number of my house ಮತ್ತು ಅದ್ರ ವೆಬ್ಸೈಟ್ ಅಡ್ರೆಸ್ ಹಾಕಿದೆ. ಮತ್ತು ಅವತ್ತು ಆ ವಿಸಿಟಿಂಗ್ ಕಾರ್ಡ್ ಫುಟ್ಟರಲ್ಲಿ ಐ ಟೋಲ್ಡ್ ಯು ನೀಡ್ ಟು ಮೆನ್ಷನ್ ವರ್ಲ್ಡ್ ವೈಡ್ ಆಫೀಸಸ್, ನೀವು ಹಾಕಬೇಕು ವರ್ಲ್ಡ್ ವೈಡ್ ಆಫೀಸಸ್ ಕಮಿಂಗ್ ಸೂನ್ ಅಂತ ಹಾಕಿದ್ದು. ಆ್ಯಂಡ್ ದ ಹೋಲ್ ಐಡಿಯಾ ಫಾರ್ ಮೀ ವಾಸ್
ನಾವಿದು ಸೀಕ್ರೆಟ್ ಅಂತೀವಲ್ಲ, ಅಂದರೆ ಯು ಕೀಪ್ ಅಟ್ರಾಕ್ಟಿಂಗ್ ಇಟ್ ಆ್ಯಂಡ್ ಇಟ್ ಹ್ಯಾಪನ್ಸ್ ಅಂದಂಗೆ. ಸೊ ಐ ಆಲ್ವೇಸ್ ವಾಸ್ ಎನ್ವಿಷಿಂಗ್ ದಟ್ like eventually in my life I would want to have a visiting card where in the footer I'll be able to mention the offices where we operate or we function anta. So yeah, I had my first visiting card with a single office avaga, and it was my home address. And so ಇವತ್ತು ನಮ್ಮ ಆಫೀಸಲ್ಲಿ ವಿ ಫ್ರೇಮ್ ದಟ್ ವಿಸಿಟಿಂಗ್ ಕಾರ್ಡ್ ಇವನ್ ಟುಡೇ. ಯಾ, ಇಲ್ಲಿದೆ ನಿಮ್ಮದು ನನ್ನ ಹತ್ರ. ಸೊ ಸುಹಾಸ್ ಗೋಪಿನಾಥ್, ಎಕ್ಸಿಕ್ಯೂಟಿವ್ ಚೇರ್ಮನ್, ಗ್ಲೋಬಲ್, ಸೆಟ್ಟಿಂಗ್ ದ ವರ್ಲ್ಡ್ ಟ್ರೆಂಡ್. So worldwide offices, US, UK, UAE, Canada, Italy, Germany and Australia. So Ali, yeah, so we started to appoint partners. One this kade we set up our own offices like across Germany. That I was there for a few months to set up our operations in a country where I couldn't even speak the language, and ಅವಾಗ ನಾನು ಐ ಥಿಂಕ್ ವಾಸ್ ಮೈ ಫಸ್ಟ್ ಸೆಮಿಸ್ಟರ್ ಇಂಜಿನಿಯರಿಂಗ್ ಇದ್ದಾಗ ಫಸ್ಟ್ ಟೈಮ್ ಹೋಗಿದ್ದು ಅಕ್ರಾಸ್ ಜರ್ಮನಿಗೆ ಟು ಸೆಟ್ ಅಪ್ ಅವರ್ ಆಪರೇಷನ್ಸ್ ಇನ್ ಯುರೋಪ್. ಐ ಥಿಂಕ್ ಸೆಟ್ಟಿಂಗ್ ದ ಕಂಪನಿ ಇಟ್ ಕಂಪ್ಲೀಟ್ಲಿ ಚೇಂಜ್ ಮೈ ಪರ್ಸ್ನಾಲಿಟಿ ಲೈಕ್ ಆಸ್ ಎ ಪ್ರೊಫೆಷ್ನಲಿ. ಸೊ ನಾನು ಮುಂಚೆ ಹೇಳ್ದಂಗೆ ದಟ್ ವೆನ್ ಇನ್ ಮೈ ಸ್ಕೂಲ್ ಲೈಫ್, ಐ ಮೀನ್ ಮೈ ಪರ್ಸನಲ್ ಲೈಫ್ ಆರ್ ಇನ್ ಮೈ ಸ್ಕೂಲ್ ಲೈಫ್ ಐ ವಾಸ್ ಎ ಇಂಟ್ರೋವರ್ಟ್. ಬಟ್ ಐ ಥಿಂಕ್ ದ ಫ್ಯಾಕ್ಟ್ ದಟ್ I became an entrepreneur, and actually it actually demanded me to change or acquire certain skills or soft skills or the life skills anbodu for my survival and for my company's survival. I became shamelessly aggressive, and I've written many blogs and articles on that how do you become shamelessly aggressive. Shamelessly aggressive andre that how do you have that infectious energy, that fire in the belly, and if you want to pursue something, how do you do that? And for example, I think I was 21 or 22 years, I was in World Economic Forum. I was nominated to become I was recognized as one of the young global leader of the World Economic Forum, and I was invited for this annual meeting called Davos. Though in Switzerland one small village agatte, and of course all the Fortune 500 CEOs are there, who's and who's of the world are there, all the policy makers, political heads, everyone is there. And for the only reason I signed up for that event was Bill Gates was attending, and he was he was holding a speech. And the only thing I was praying after the speech was, second our office stones the emails kalsidde, and I never got any response for an appointment. And the only thing I thought was that I should meet Bill Gates after his speech. And I knew that after his speech I could see he had this array of bodyguards who would immediately escort him to the car. So ನಾನು ಅವತ್ತು ಏನು ಪ್ರೇ ಮಾಡಿದಂದರೆ ದಟ್ I actually reduced the temperature of that small auditorium, and I was hoping that I could see a pattern that it was cold outside, and I further made it cold. And the obvious thing that anyone could do after sitting for 1 hour or 45 minutes is that he may want to use the washroom, and it was a very wild guess, and fortunately Bill Gates went to the washroom after his speech, and all his bodyguards were waiting outside, and it was a public washroom of that hotel. It was called Hotel Belvedere anta, and I went inside that washroom. And Bill Gates was shocked because he told me that I've heard of elevator pitches and I've heard of all kind of pitches, but it's probably first time somebody is introducing himself to me in the washroom. I told, of course, you've been my role model, and I started a business because of you and of your success path, which has been an inspiration to me. And he told that I should be more afraid of you because you started much younger than me. You started at 14. And after that he took me out. We spent for about 15 minutes, and we spoke on extremely interesting things which I still follow. Like it is one example of being shamelessly aggressive. So ಒಬ್ಬರು IAS ಆಫೀಸರ್ ನನಗೆ ಅಪಾಯಿಂಟ್ಮೆಂಟ್ ಕೊಡಲಿಲ್ಲ. ಅವರು ಡೆಲ್ಲಿಲಿ ಇದ್ದಿದ್ದು, ಮತ್ತು ಹಿ ವಾಸ್ ದ ಕಮಿಷನರ್ ಫಾರ್ ಕೇಂದ್ರ ವಿದ್ಯಾಲಯ ಸ್ಕೂಲ್ಸ್ ಇದ್ದರು. ನಮ್ಮ ಕಂಪನಿ ಅವಾಗ ವಿ ಆರ್ ಡೂಯಿಂಗ್ ಸಾಫ್ಟ್ವೇರ್ ಪ್ರಾಡಕ್ಟ್ಸ್ ಫಾರ್ ದ ಸ್ಕೂಲ್ಸ್. ನನಗೇನು ಆಸೆ ಇತ್ತಂದರೆ ದಟ್ ಇಲ್ಲಿ ಸಣ್ಣ ಪುಟ್ಟ 1-2 ಸ್ಕೂಲ್ಸ್ ನಾವು ಸಪ್ಲೈ ಮಾಡೋಕ್ಕೂ ಇಸ್ ಇಟ್ ಪಾಸಿಬಲ್ ದಟ್ ಐ ಕ್ಯಾನ್ ಮೀಟ್ ದ ಬಿಗ್ ಬಾಸ್ ಹೂ ಟೇಕ್ಸ್ ಕೇರ್ ಆಫ್ ಆಲ್ ದ ಸ್ಕೂಲ್ಸ್ ಅಂದಾಗ ನಾನು ಅವಾಗ I wanted to fix an appointment with him.
ಅವಾಗ ನಾನು ಅವ್ರ ಪಿ ಎಗೆ ನಾನು ಎಷ್ಟು ಸತಿ ಕಾಲ್ ಮಾಡಿದ್ದೆ ಅಂದರೆ ಐ ವುಡ್ ನೋ ಎಸ್ ಪಿ ಎಸ್ ಅವ್ರ ವೆಡ್ಡಿಂಗ್ ಆ್ಯನಿವರ್ಸರಿ ಗೊತ್ತಿತ್ತು, ಅವ್ರ ಬರ್ಡೇ ಗೊತ್ತಿತ್ತು, ಅವ್ರಿಗೆ ಎಷ್ಟು ಜನ ಮಕ್ಳು ಅಂತಲೂ ಗೊತ್ತಿತ್ತು. ಸೊ ಆಫ್ ದ ಪಿ ಎ ಅಂದರೆ ಅಷ್ಟು ಸತಿ ಕಾಲ್ ಮಾಡಿ ಮತ್ತು ಒಂದು ಸತಿ ಐ ವೆಂಟ್ ಟು ದ ಎಕ್ಸ್ಟೆಂಟ್ ವೇರ್ ಅವ್ರು ಯಾವ್ದಾದ್ರು ಫ್ಲೈಟ್ ಎತ್ಕೋತಾ ಇದ್ದಾರೆ, ಯಾಕಂದರೆ ಅವರಂತೂ ಅಪಾಯಿಂಟ್ಮೆಂಟ್ ಕೊಡ್ತಾನೆ ಇರಲಿಲ್ಲ. ಸೊ ಐ ಟೋಲ್ಡ್, ನಾನು ಎವ್ರಿ ಟೈಮ್ ನಾನು ನಿಮ್ಗೆ ಫೋನ್ ಮಾಡಿದಾಗೆಲ್ಲ ನೀವು ಹೇಳ್ತಾ ಇರ್ತೀರಾ ನಿಮ್ಮ ಬಾಸ್ ಅಲ್ಲಿ ಟ್ರಾವೆಲ್ ಮಾಡ್ತಾರೆ, ಇಲ್ಲಿ ಟ್ರಾವೆಲ್ ಮಾಡ್ತಾಯಿದ್ದಾರೆ ಅಂತ. ಇಸ್ ಇಟ್ ಪಾಸಿಬಲ್ ದಟ್ ನೀವು ಒಂದು ಅವ್ರು ನೆಕ್ಸ್ಟ್ ಟೈಮ್ ಫ್ಲೈಟ್ ಇಫ್ ಈಸ್ ಫ್ಲೈಯಿಂಗ್ ಸಮ್ವೇರ್ ಅದು ಫ್ಲೈಟ್ ಡೀಟೇಲ್ಸ್ ಶೇರ್ ಮಾಡಿ, ಸೊ ದಟ್ ಐಲ್ ಮೀಟ್ ಇಮ್ ದ ಪ್ಲೇನ್ ಅಂತ. ಸೊ ಇಟ್ ವಾಸ್ ಒನ್ ಎಕ್ಸ್ಪೀರಿಯನ್ಸ್ ವೇರ್ like first time in my life I did a pitch on a plane. So You met him in the plane? Yeah, I met him on the plane. I sat next to him, and it was like that Inception movie tara, that and the best part of pitching to somebody in the plane is or mobile work agala, you have his complete mind space. And ಅವತ್ತು ನಾನು ಐ ಸ್ಟಿಲ್ ರಿಮೆಂಬರ್ ಅವ್ರು ನಾನು ಪ್ಲೇನಲ್ಲಿ ಮೀಟ್ ಮಾಡಿದಾಗ ದಟ್ ಐ ಪ್ರಿಟೆಂಡೆಡ್ ದಟ್ ಆಸ್ ಇಫ್ ಐ ಡು ನಾಟ್ ನೋ ಹಿಮ್, ಆ್ಯಂಡ್ ಐ ವಾಂಟೆಡ್ ಹಿಮ್ ಟು ಸ್ಟಾರ್ಟ್ ದ ಕಾನ್ವರ್ಸೇಷನ್. ಸೊ ಐ ಸ್ಟಾರ್ಟೆಡ್ ವರ್ಕ್ ಆನ್ ಮೈ ಲ್ಯಾಪ್ಟಾಪ್ with full brightness so that I wanted him to be intrigued about something that I am working on. So actually in life it sometimes as entrepreneur it actually changes your personality to an extent. Like for example, from an introvert in my personal life, in my professional life, I've been shamelessly aggressive to bump into somebody in the bathroom, to pitch, or to meet somebody in a plane, or and the most important is namge ಏನು ಅನ್ಸುತ್ತೆ that the opportunity is like a few minutes away or like few meters away, and it's very very important that you will have to do that first move ಅಂದಂಗೆ. And like ನಾನು 16 years ಇದ್ದಾಗ ನಮ್ಮ ಕಂಪ್ನಿ ಅವಾಗ ನಾವು ಮಾಡ್ತಿದ್ದು ಓನ್ಲಿ ವೆಬ್ಸೈಟ್ಸ್ ಅಷ್ಟೇ ಮಾಡ್ತಾಯಿದ್ವಿ. ಅಫ್ಕೋರ್ಸ್ ಇವಾಗ ವಿ ಡೈವರ್ಸಿಫೈಡ್ ಎಸ್ ಸಾಫ್ಟ್ವೇರ್, we do ERP systems, we do cyber security, we do applications on cyber security, we do solutions for the Indian defense. ಆದರೆ ಅವಾಗ ನಾವು ಕಂಪ್ನಿ ಶುರು ಮಾಡಿದಾಗ we were only doing websites. ಅವಾಗ ಮೋಸ್ಟ್ಲಿ ನಾನು ಫಸ್ಟ್ PUC ಇದೆ ಅನ್ಸುತ್ತೆ 16 years ಇದ್ದಾಗ. ಅವಾಗ ಎಷ್ಟೊಂದು ಅಮೇರಿಕನ್ ಕಂಪ್ನೀಸು ಅವ್ರಿಗೆಲ್ಲ ಮೇಲ್ ಬರೀತಾ ಇದೆ ದಟ್ ನಮ್ಮ ಕಂಪ್ನಿ ಈ ಥರ ವೆಬ್ಸೈಟ್ ಮಾಡುತ್ತೆ, ನಿಮ್ಗೆ ಇಂಟ್ರೆಸ್ಟೆಡ್ ಇದೆಯಾ ಅಂತ. ಅವಾಗ ಎಲ್ಲರೂ ಅಫ್ಕೋರ್ಸ್ ನಮ್ಗೆ ಇವಾಗ ಸ್ಪ್ಯಾಮ್ ಮೇಲ್ ಅಥವಾ ನಮಗೆ ಮೇಲ್ ಕ್ಯಾಂಪೇನ್ ಹೆಂಗೆ ಬರುತ್ತೋ, ಯು ಹ್ಯಾವ್ ಟು ಸೆಂಡ್ ಅ ಮೇಲ್ ಬ್ಲಾಸ್ಟ್ ಟು ಆಲ್ ಮೈ ಪೊಟೆನ್ಷಿಯಲ್ ಟು ಮೈ ಪೊಟೆನ್ಷಿಯಲ್ ಟಾರ್ಗೆಟ್ಸ್. ಇದೆಲ್ಲ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಕಂಪ್ನೀಸ್ ಇರ್ತಾಯಿತ್ತು. ಅವ್ರ ಹತ್ರ ಮೇ ಬಿ ದೇವರ್ ಮ್ಯಾನುಫ್ಯಾಕ್ಚರಿಂಗ್ ಆಟೋಮೊಬೈಲ್ ಕಾಂಪೊನೆಂಟ್ಸ್ ಮ್ಯಾನುಫ್ಯಾಕ್ಚರ್ ಮಾಡ್ತಾಯಿದ್ರು. ಒಂದಿಷ್ಟು ಜನ ವೇರ್ ಸಪ್ಲೈಯರ್ಸ್ ಫಾರ್ ಮಿಷಿನ್ ಟೂಲ್ಸ್, ಆ್ಯಂಡ್ ಆಲ್ ವೇರ್ ಲೈಕ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಅಮೆರಿಕನ್ ಕಂಪ್ನೀಸ್. ಅವ್ರ ಮೇಲ್ ಬರೀತಾ ಇದೆ ದಟ್ ಐ ಸಾ ಯುವರ್ ಲಿಸ್ಟಿಂಗ್ ಆನ್ ದ ಯೆಲ್ಲೋ ಪೇಜಸ್ ಆ್ಯಂಡ್ ಐ ಸಾ ದಟ್ ಯು ಡೋಂಟ್ ಹ್ಯಾವ್ ಎ ವೆಬ್ಸೈಟ್, ಹುಡ್ ಯು ಬಿ ಇಂಟ್ರೆಸ್ಟೆಡ್ ಟು ಹ್ಯಾವ್ ಎ ವೆಬ್ಸೈಟ್ ಅಂತ ಮೇಲ್ ಬರೀತಾ ಇದ್ದೆ. ಅವರೆಲ್ಲ ರಿಪ್ಲೈ ಮಾಡ್ತಾಯಿದ್ರು, ಸೊ ವಿ ಆರ್ ಎ ಫ್ಯಾಮಿಲಿ ರನ್ ಬಿಸ್ನೆಸ್, ವಿ ಆರ್ ಹ್ಯಾಪಿ, ವಿ ಆರ್ ಡೂಯಿಂಗ್ ಎನಫ್ ಸೇಲ್ಸ್ ಆಲ್ರೆಡಿ, ವಿ ಆರ್ ನಾಟ್ ಇಂಟ್ರೆಸ್ಟೆಡ್ ಇನ್ ಹ್ಯಾವಿಂಗ್ ಎ ವೆಬ್ಸೈಟ್ ಅಂತ. ನಾನೇನಪ್ಪ ಎಲ್ಲರೂ ಹಿಂಗೆ ಹೇಳ್ತಾರೆ, ಆ್ಯಂಡ್ ದೇ ಆರ್ ವೆರಿ ಕಂಟೆಂಟೆಡ್ ಬಿಸ್ನೆಸ್ ಅನ್ಬೋದು. ನಾನು ಅವಾಗ ಐ ಥಿಂಕ್ ಫಾರ್ ದ ಫಸ್ಟ್ ಟೈಮ್ ಐ ಓಪನ್ ಎ ಫೇಕ್ ಇಮೇಲ್ ಅಕೌಂಟ್. ಈ ಒಂದು ಫೇಕ್ ಇಮೇಲ್ ಅಕೌಂಟಿಂದ ನಾನು ಇನ್ ದ ನೇಮ್ ಆಫ್ ಮೈಕಲ್ ಐ ಸ್ಟಾರ್ಟೆಡ್ ಟು ರೈಟ್ ಎ ಮೇಲ್ ಟು ಆಲ್ ಆಫ್ ದೆಮ್, indicating that I would like to import your components, I would like to import your automobile components or the machine tools, I would like to have a look at your website. I understand. And they used to reply back, I'm sorry, we don't have a website, but we'll send you details about our company as an attachment ಅಂತ ಅವ್ರು ಅವಾಗ ರಿಪ್ಲೈ ಮಾಡ್ತಾಯಿದ್ರು. ಅವಾಗ ಐ ಶುಡ್ ರಿಪ್ಲೈ ಬ್ಯಾಕ್ ವಿತ್ ಮೈ ರಿಜೆಕ್ಷನ್ ಟು ದೆಮ್, ಸೇಯಿಂಗ್ ದಟ್ ಇಫ್ ಯು ಡೋಂಟ್ ಈವನ್ ಹ್ಯಾವ್ ಎ ವೆಬ್ಸೈಟ್, ಯು ಡೋಂಟ್ ಮೀಟ್ ಮೈ ಸಪ್ಲೈಯರ್ ಸ್ಟ್ಯಾಂಡರ್ಡ್ಸ್, ಸೊ ಐ ವುಡಂಟ್ ಬಿ ಇಂಟ್ರೆಸ್ಟೆಡ್ ಟು ವರ್ಕ್ ವಿತ್ ಯುವರ್ ಕಂಪನಿ ಅಂತ ನಾನು ಅವ್ರಿಗೆ ಇನ್ನೊಂದು ರಿಪ್ಲೈ ಬರೀತಾ ಇದ್ದೆ. ಆ್ಯಂಡ್ ಆಫ್ಟರ್ ಫ್ಯೂ ಡೇಸ್ ನಾನು ಅವಾಗ ಇನ್ನೊಂದು ಸತಿ ಟು ಪುಷ್ ದ ಕ್ಯಾಂಪೇನ್ ಅಗೇನ್ ಟು ದೆಮ್, ಟೆಲಿಂಗ್ ದಟ್ ವುಡ್ ಯು ಬಿ ಇಂಟ್ರೆಸ್ಟೆಡ್ ಇನ್ ಹ್ಯಾವಿಂಗ್ ವೆಬ್ಸೈಟ್. ಅವಾಗ ಐ ಕುಡ್ ಸಿ ದ ಇನ್ಕ್ರೀಸ್ ಇನ್ ಕನ್ವರ್ಷನ್ and the acceptance rate increase. So ನಿಮ್ಮನ್ನು ನೋಡಿದ್ರೆ ಹಂಗೆ ಅನ್ಸಲ್ವಲ್ಲ ನೀವು ಇದನ್ನೆಲ್ಲ ಮಾಡಿದ್ದೀರಿ ಅಂತ? ಅಂದರೆ ಐ ಥಿಂಕ್ ಆ ಸಿಚುವೇಶನಲ್ಲಿ you don't act on those opportunities. Wonderful. And ಈಗ ಫಾರ್ ಎಕ್ಸಾಂಪಲ್ ವೆನ್ ಕೋವಿಡ್ ಕೇಮ್ ಆಲ್ಸೋ ಐ ಕುಡ್ ಸಿ ದೇರ್ ವಾಸ್ ಸಟಲ್ ಪ್ಯಾನಿಕ್ ಇನ್ ದ ಆಫೀಸ್. ಇನ್ನೇನಾಗ್ಬೋದು, ವಿಲ್ ದೇರ್ ಬಿ ಲೇ ಆಫ್ಸ್, ವಿಲ್ ದೇರ್ ಬಿ ಎನಿ ಇಂಪ್ಯಾಕ್ಟ್? ಆ್ಯಂಡ್ for me, I think I am ಏನನ್ಬೋದು, ಐ ಆಮ್ ಎಕ್ಸ್ಟ್ರೀಮ್ಲಿ ಆಪ್ಟಿಮಿಸ್ಟಿಕ್ ಆ್ಯಂಡ್ ಎಕ್ಸ್ಟ್ರೀಮ್ಲಿ ಪಾಸಿಟಿವ್ ಪರ್ಸನ್.
and which is good and bad one ರೀತಿ. I always see opportunities in everything, and so when COVID came also, we immediately repurpose some of our existing products, which we can offer it to other countries who would want to manage this pandemic. Yeah. ನೀವಿಂದ ಮೀನ್ ವೈಲ್ ನಿಮ್ಮ ಎಜುಕೇಶನ್ ಕೂಡ ಕಂಟಿನ್ಯೂ ಮಾಡಿದ್ರಿ, ನೀವು ಇದೆಲ್ಲ ಮಾಡ್ತಾ ನಿಮ್ಮ ಡಿಗ್ರಿ ಮುಗಿಸ್ಕೊಂಡ್ರಿ, ಬ್ಯಾಚುಲರ್? ಇಲ್ಲ, ನಾನು ಇಂಜಿನಿಯರಿಂಗ್ ಮುಗಿಸ್ಲಿಲ್ಲ, ವಾಸ್ ಎ ಡ್ರಾಪ್ ಔಟ್. ಓ ಹೌದಾ? ಸೊ ಅದು ಬಿಲ್ ಗೇಟ್ಸ್ ಆಗಿರೋದ್ರಿಂದ ಮಾಡಿದ್ರಾ ಹಂಗೆ? ಇಲ್ಲ, ಇಟ್ ವಾಸ್ ನಮ್ಮಲ್ಲಿ ಅಟೆಂಡೆನ್ಸ್ ಶಾರ್ಟೇಜ್. ಜಾಬ್ಸ್ ಕೂಡ ಡ್ರಾಪ್ ಔಟ್ ಅಂತ ಕೇಳಿದ್ದೀನಿ. ಇಲ್ಲ, ಸೊ ಐ ಡೋಂಟ್ ವಾಂಟ್ ಅಗೇನ್ ಪ್ಯಾಟರ್ನೈಸ್ ದಟ್. ಅದೇ ನಾನಾಗಿದ್ದು ನನಗೆ ಅಟೆಂಡೆನ್ಸ್ ಶಾರ್ಟೇಜ್ ಇತ್ತು. ಸೊ actually ಮೊನ್ನೆ I was attending a Zoom call where the vice chancellor of VTU was also there. ನಗ್ತಾ ಇದ್ದೀವಿ ಇವಾಗ ನಾವು, ಯಾಕಂದರೆ when I was studying, ನಾನು ಇಂಜಿನಿಯರಿಂಗ್ ಮಾಡಬೇಕಂದ್ರೆ ಅವಾಗ ಐ ಹ್ಯಾಡ್ ಮೈ ಪ್ರೊಫೆಸರ್ ಹೂ ಟೋಲ್ಡ್, ನಾವು ಅನಿಲ್ ಕುಂಬ್ಳೆಗೆ ಅಟೆಂಡೆನ್ಸ್ ಕೊಡಲಿಲ್ಲ, ನಿಮ್ಗೆ ಎಲ್ಲಿ ಕೊಡ್ತೀವಿ ಅಂದರೆ, ಇಟ್ಸ್ ವೆರಿ ಇಂಪಾರ್ಟೆಂಟ್, ಅಟೆಂಡೆನ್ಸ್ ಇಸ್ ವೆರಿ ಇಂಪಾರ್ಟೆಂಟ್, ನೀವು ಅಟೆಂಡ್ ಆಗಬೇಕು ಕ್ಲಾಸ್. ಆ್ಯಂಡ್ ವಿತ್ ಆಲ್ ಡ್ಯೂ ರೆಸ್ಪೆಕ್ಟ್ ಟು ಮೈ ಪ್ರೊಫೆಸರ್ಸ್ ಆ್ಯಂಡ್ ಮೈ ಕಾಲೇಜ್, and I didn't want them to break the rules or make exceptions for me. Yakandre if they do it for me, then of course others may also misuse it. So I value that. And of course the only irony was nam HR manager used to meet me in my lunch break. Nam seniors na hire ಮಾಡ್ಲಿಕ್ಕೆ ನಮ್ಮ ಕಾಲೇಜಲ್ಲಿ. ನಾನು ಅವಾಗ ಅಕ್ರೋತ್ ಥರ್ಡ್ ಸೆಮಿಸ್ಟರಲ್ಲಿದ್ದಾಗ ಐ ಡ್ರಾಪ್ಡ್ ಔಟ್. ನನ್ನ HR manager used to come and used to recruit the students of 6th semester and 8th semester ನಮ್ಮ ಕಾಲೇಜಲ್ಲಿ. ಆ್ಯಂಡ್ ನಮ್ಮ ಪ್ರಿನ್ಸಿಪಲ್ಗೆ ಅದೇ ಅಂತ ಇದೆ, ವಿ ಆರ್ ಆ್ಯಕ್ಚುಲಿ ಹೈರಿಂಗ್ ಸ್ಟೂಡೆಂಟ್ಸ್ ಫ್ರಮ್ ಅವರ್ ಓನ್ ಕಾಲೇಜ್, ಸರ್ ಕ್ಯಾನ್ ಯು ಮೇಕ್ ಎನ್ ಎಕ್ಸೆಪ್ಷನ್ ಅಂತ. ಆಗಲಿಲ್ಲ. And also one of my lecturer applied for a job in the company. It was very awkward position for me, but it's all part of the journey, and no regrets. ವಂಡರ್ಫುಲ್ ಸರ್. ಸೊ ಸುಹಾಸ್, ಈಗ 2020 ಈಗ ಕೋವಿಡ್, ನೀವು ಹೇಳಿದ್ರಿ ಕೋವಿಡಿಂದ ಕೂಡ ನೀವು ಅದನ್ನು ಕೂಡ ಆಪ್ಟಿಮಿಸ್ಟಿಕ್ ಆಗಿ ನೋಡೋದ್ರ ಬಗ್ಗೆನೂ ಹೇಳಿದ್ರಿ ನೀವು. ಈಗ ನೆಕ್ಸ್ಟ್ ಜರ್ನಿ ಅಹೆಡ್ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿದಾಗ ಏನಿದೆ ಪ್ಲ್ಯಾನ್ಗಳು ನಿಮ್ಮ ಕಂಪ್ನಿಗೆ? ನಿಮ್ಮದು ಏನು ಯೋಚನೆ ಮಾಡಿದ್ರಿ ಮುಂದಿನ ಬಗ್ಗೆ? ಇವಾಗ ವಿ ಆರ್ ಆಲ್ರೆಡಿ ಸೀಯಿಂಗ್ ದ ಫಿಯರ್ ಆನ್ ಮೆನಿ, ಅಥವಾ ಅಸಂಪ್ಷನ್ ಇರ್ಬೋದು ದಟ್ ಟೆಕ್ನಾಲಜಿ ಈಸ್ ಈಟಿಂಗ್ ಅವೇ ಅವರ್ ಜಾಬ್ಸ್, ಆಟೋಮೇಷನ್ ಬರ್ತಾ ಇದೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬರ್ತಾ ಇದೆ ಅಂತ. ಇನ್ ಆರ್ ಕೇಸ್ ವಾಟ್ ವಿ ಆರ್ as a company, we're looking across digital transformation for almost every industry. ನಾವು ಇಲ್ಲಿವರೆಗೂ ಹೆಲ್ತ್ ಕೇರ್ ಮೇಲೆ ಫೋಕಸ್ ಮಾಡಿಲ್ಲ, ಸೊ ವಿ ಆರ್ ಲುಕಿಂಗ್ ಆಟ್ ಇಫ್ ವಿ ಕ್ಯಾನ್ ಫೋಕಸ್ ಅಕ್ರಾಸ್ ಹೆಲ್ತ್ ಕೇರ್. ಮತ್ತು ವಿ ಆರ್ ಲುಕಿಂಗ್ ಟು ಬಿಲ್ಡ್ ಟೂಲ್ಸ್ ಆಸ್ ಎ ಕಾನ್ವರ್ಜೆನ್ಸ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮತ್ತು ಸೈಬರ್ ಸೆಕ್ಯೂರಿಟಿ. ಸೊ ದೆನ್ ಅಟ್ಲೀಸ್ಟ್ ಪೋಸ್ಟ್ ಪ್ಯಾಂಡಮಿಕ್ ನಮಗೇನು ಅನ್ಸುತ್ತೆ ಅಂದರೆ ದಟ್ ಆ್ಯಸ್ ಎ ಗ್ಲೋಬಲೈಸೇಷನ್ ಇಸ್ ಹ್ಯಾಪ್ನಿಂಗ್, I think the future war that will happen will not be on the field, but it will be in space and across cyberspace. ಯಾಕಂದರೆ ಇವಾಗ the importance of data is so much. ಇವಾಗ ನಾವು we've seen the issues that has happened because of privacy interference by Facebook, or we've seen those allegations coming across companies on breach of data. So and everyone believes that if you want to see the new oil, it's going to be data. So adna heng protect ಮಾಡ್ತೀರಿ? and the most important is of course cyber security, and in our case we are looking at cyber security solutions for small and medium sized enterprises who can afford it. Ivaga cyber security is kind of a very luxury, although it can only be bought by the large companies where they can have a massive infrastructure to protect their data and of course protect themselves from any external attacks. Now we are seeing that home businesses ಅಥವಾ small and like for SMEs, ಅವ್ರ ಪಾಪ ಐಡಿಯಾನೂ ಇರಲ್ಲ, ನಮ್ಮದು ಅವ್ರ ಇಮೇಲ್ ಹ್ಯಾಕ್ ಹೋಗಿರುತ್ತೆ, ಅವ್ರ ಅಕೌಂಟ್ಸಿಂದ ಇಟ್ ಕುಡ್ ಫಂಡ್ಸ್ ಕೂಡ ಹ್ಯಾವ್ ಬೀನ್ ಸೈಫಂಡ್, ಅಥವಾ ಅವ್ರ ಕಸ್ಟಮರ್ಸ್ ಲಿಸ್ಟು, ಅವ್ರದ್ದೇನು ಫ್ಯೂಚರ್ ಬಿಸ್ನೆಸ್ ಪ್ಲ್ಯಾನ್ ಅಂತಲೂ ಆಗಲೇ ಎಕ್ಸ್ಟ್ರಾಕ್ಟ್ ಆಗೋಗಿರುತ್ತೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟ್ ಟು ಪ್ರೊಟೆಕ್ಟ್ ದೆಮ್ and in a very affordable way. So adukke we are looking to build few products on that lines. Adalde like post pandemic, I feel that the sectors that will immediately flourish, it could be tourism, it could be local tourism, and it will be healthcare, and it will be insurance sector. Ivaga so thanks to pandemic that everyone is embracing, okay, na the insurance ididre I could have had better access to healthcare.
ಆ್ಯಂಡ್ ಮತ್ತು ಪ್ರಿವೆಂಟಿವ್ ಹೆಲ್ತ್ ಕೇರ್ ಮೇಲೂ ಇಟ್ ಗೆಟ್ಸ್ ಫೋಕಸ್. ಸೊ ಇಟ್ಸ್ ಆಲ್ ಆಫ್ ಎ ಸಡನ್ ಐ ಥಿಂಕ್ ದ ಹೆಲ್ತ್ ಕೇರ್ ಅಕ್ಸೆಪ್ಟೆನ್ಸ್ ಆ್ಯಂಡ್ ಎಂಬ್ರೇಸಿಂಗ್ ಆಫ್ ಟೆಕ್ನಾಲಜಿ ಇಸ್ ಎ ಮ್ಯಾಸಿವ್ ಕರ್ವ್. ಇವಾಗ ಇದು ಪ್ಯಾಂಡಮಿಕ್ಕಿಂದ ಏನಾಗಿದೆ, ಈಗ ಇಫ್ ಐ ಹ್ಯಾಡ್ ಟು, ಈಗ ನಾನು ಒಬ್ಬರನ್ನ ಮೀಟ್ ಮಾಡ್ಬೇಕಂತ ಇದ್ದಿದ್ರೆ ಹಿ ವುಡ್ ಬಿ ಆಸ್ಕಿಂಗ್ ಮೀ ಟು ಕಮ್ ಟು ಮುಂಬೈ ಆರ್ ಹಿ ವುಡ್ ಬಿ ಆಸ್ಕಿಂಗ್ ಮೀ ಟು ಕಮ್ ಟು ಡೆಲ್ಲಿ, ಅಥವಾ ನಾನು ಅವ್ರಿಗೆ ಅಂತ ಇದೆ ಓಕೆ ವಿಲ್ ಮೀಟ್ ಇನ್ ಬ್ಯಾಂಗ್ಳೂರ್. ಸೊ ಇವಾಗ ಏನಾಗಿದೆ ದಟ್ we've accepted that it's no more important to have those physical meetings. You can still do it online, and it's become the new trend which is going to exist even after pandemic eases out. Adagmelu they'll feel that yeah, I mean we are already used to attend conference online, so we'll have this conference online anta. So when technology adoption is happening across every industry, and now technology has become like English ಅನ್ಬೋದು. ಅಂದರೆ ನಿಮ್ಮಲ್ಲಿ ಅಷ್ಟು ಅಟ್ಲಿ ಬೇಸಿಕ್ ಟೆಕ್ನಾಲಜಿ ನಾಲೆಜ್ ಇಲ್ಲ ಅಂದರೆ ಇಟ್ಸ್ ಲೈಕ್ ಯು ಆರ್ ನಾಟ್ ಇನ್ ದ ಸೇಮ್ ಲೀಗ್ ಆ್ಯಸ್ ಎನಿ ಒನ್ ಎಲ್ಸ್. ಆ್ಯಂಡ್ ಅದು ಇಟ್ಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎವ್ರಿ ಬಿಸ್ನೆಸ್ ಟು ಎಂಬ್ರೇಸ್ ಟೆಕ್ನಾಲಜಿ. ಸೊ ಅದು ಒಂದು ರೀಸನಿಂದ ವಿ ಆರ್ ಫೋಕಸಿಂಗ್ ಆನ್ ಸ್ಮಾಲ್ ಆ್ಯಂಡ್ ಮೀಡಿಯಮ್ ಸೈಜ್ ಎಂಟರ್ಪ್ರೈಸಸ್. ಇಲ್ಲಿವರೆಗೂ ನಾವು ಫೋಕಸ್ ಮಾಡ್ತಾ ಇದ್ದಿದ್ದು, we were focusing across government accounts, we were focusing across large education accounts, and we were focusing on large banks, hedge funds. ಅಂಥದ್ದು ಮೇಲೆ ಫೋಕಸ್ ಮಾಡ್ತಾ ಇದ್ವಿ. ಆದರೆ ಆಸ್ ಎ ಕಂಪ್ನಿ we've also re-strategized ourselves that we'll focus on the SMEs, we'll focus on cyber security, if we can focus across new products. And ನಮ್ಮ ಹೆಚ್ ಆರ್ ಮ್ಯಾನೇಜರು ಮತ್ತು ನಮ್ಮ ಬೋರ್ಡ್ ಕೊಲೀಗ್ಸ್ ಜೊತೆ ಒಂದು ಸತಿ we are making it fun. ನಾವು 6 ತಿಂಗಳ ಹಿಂದೆ we had posted a job opening. ಇವಾಗ the advent of technology is so much that we can automate that function, and we don't need that person to be hired anymore. ಅಂದರೆ almost every 6 months the technology is changing, it's evolving so fast, and ಮತ್ತು ನಮ್ಮಲ್ಲಿರೋದಂಥ ಸ್ಕಿಲ್ಸು it can very quickly become obsolete. It's not like healthcare industry or the education industry that if you have certain skills it is going to stay. If you're not upgrading yourself, it would be very difficult for an IT professional to sustain himself. So of course that's one reason I think we are also seeing a massive adoption across digital learning. We're seeing professionals who are eager to upskill. So yeah. So that has become very important now.